ಈ ಒಂದು ಈ ನಾಟಕದ ಉದ್ಘಾಟನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಶ್ರೀ ಮಹಾದೇವಯ್ಯ ಬೀಳ್ಗಿಮಠ್ ಹಾಗೂ ಸುರೇಶ್ ಮಠದ್ ಇವರಿಬ್ಬರಿಗೂ ಸಹ ನಮ್ಮ ಗ್ರಾಮದ ವತಿಯಿಂದ ಹಾಗೂ ನಮ್ಮ ನಾಟಕ ಕಂಪನಿ ವತಿಯಿಂದ ಒಂದು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಮಾಲಾರ್ಪಣೆ ಮೂಲಕ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಮಹಾದೇವಯ್ಯ ಬೀಳ್ಗಿಮಠ್ ಇವರಿಗೆ ರಂಗಪ್ಪ ರಗನವರಿವರಿಂದ, ಸುರೇಶ್ ಮಠಾದಿ ಇವರಿಗೆ ಲೋಕಣ್ಣ ಪೂಜಾರಿ ಇವರಿಂದ ಮಾಲಾರ್ಪಣೆ. ಬಸವೇಶ ಬಸವೇಶ ಯುಗ ಪುರುಷ ದೀನ ಬಂಧು ಕಾರುಣ್ಯ ಸಿಂಧು ಶರಣಾರ್ಥಿ ಶರಣು ಶರಣಾರ್ಥಿ ಶರಣಾರ್ಥಿ ಶರಣು ಶರಣಾರ್ಥಿ ಸುರೇಶ್ ಮಠಾದಿ ಇವರಿಗೆ ಲೋಕಣ್ಣ ಪೂಜಾರ್ ಇವರಿಂದ ಮಾಲಾರ್ಪಣೆ. ಹಾಡುವೆನಯ್ಯ ಹಾಡುವೆನಯ್ಯ ಬಸವೇಶ ಬಸವೇಶ ಯುಗ ಪುರುಷ ದೀನ ಬಂಧು. ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿರುವಂಥ ಬಸನಗೌಡ ಅಪ್ಪನಗೌಡ ಪಾಟೀಲ್ ಅವರಿಗೂ ಸಹ ಮಾಲಾರ್ಪಣೆ ಮೂಲಕ ಸ್ವಾಗತವನ್ನು ಕೊಡುತ್ತೇನೆ. ಹನುಮಂತ ಮೂರಟ್ಟಿ ಇವರಿಂದ ಮಾಲಾರ್ಪಣೆ. ದೈವ ಧರ್ಮ ಮೂಲವೆಂದು ಕರೆದಾರ ಲಿಂಗವಂತ ಧರ್ಮದ ಹರಿಕಾರ ಉದ್ಘಾಟಕರಾಗಿ ಆಗಮಿಸಿರುವಂಥ ಶ್ರೀ ಜಗನ್ನಾಥ್ ವಿ ಪಾಟೀಲ್ ಇವರಿಗೆ ತಿಪ್ಪಣ್ಣ ಹುಣಸಿಕಟ್ಟಿ ಇವರಿಂದ ಮಾಲಾರ್ಪಣೆ ಹಾಗೂ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಕಲ್ಯಾಣ ರಾಜನನ್ನು ನಿರ್ಮಿಸಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀ BG ಕೆರಕಮಟ್ಟಿ ಗುರುಗಳು, ನಿವೃತ್ತ ಶಿಕ್ಷಕರು ಹಾಗೂ ಶಾರದಾ ಪದವಿ ಪೂರ್ವ ಕಾಲೇಜ್ ಮುದೋಳ್ ಪ್ರಿನ್ಸಿಪಾಲ್ರು ಇವರಿಗೆ ಅಶೋಕ್ ಬುಳೋಜಿ ಇವರಿಂದ ಮಾಲಾರ್ಪಣೆಯ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಯಾರೇ ಬಂದರು ಎದುರಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿರುವಂಥ ಅಶೋಕ್ ಮಿಟ್ಟಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವುದು. ಈ ಜ್ಯೋತಿ ಬೆಳೆಸುವ ಕಾರ್ಯಕ್ರಮವನ್ನು ಶ್ರೀ ಸುರೇಶ್ ಮಠದವರು ನಡೆಸಿಕೊಡ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಸುರೇಶ್ ಮಠದ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯಮಾನ್ಯರು ಎಲ್ಲರೂ ಸೇರಿ ಉದ್ಘಾಟನೆ ಮಾಡಬೇಕು. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ವೇದಾಂತರ ಜಯಕಾರ ಆಧ್ಯಾತ್ಮ ವಿಮಧುಸಾರ ದಿನಕರ ಶುಭಕರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗು ಬಾ ಈಗಿಸು ಮಾಡಿನ ಮಾನಸ ಮಂದಿರ ತಂದು ಓಂಕಾರನಾದವು ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಸತ್ಯ ಹೇಳು ಕನ್ನಡಿಯಂತೆ ಅಂತರಂಗ ಮಾಡು ಅಯ್ಯೋ ತೋರೋ ಧರಣಿಯಂತ ಮನೋಧರ್ಮ ನೀಡು ಗಂಗದಾಯ ಜೀವ ನಮ್ಮ ದೈವ. ಹಲೋ ಜ್ಯೋತಿ ಬೆಳಗಿಸುವ ಮೂಲಕ ಈ ಉದ್ಘಾಟನೆಯನ್ನು ಮಾಡಿರುವಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈಗ ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದಿರು ಉದ್ಘಾಟಕರಾಗಿ ಆಗಮಿಸಿರುವಂಥ ಜಗನ್ನಾಥ್ ವಿ ಪಾಟೀಲ್ ಮತ್ತು ವೇದಿಕೆ ಮೇಲೆ ಎಲ್ಲರೂ ಈ ಉದ್ಘಾಟನೆ ಮಾಡಬೇಕೆಂದು ಅವರಲ್ಲಿ ವಿನಂತಿಕೊಳ್ಳುತ್ತಾರೆ. ಕರುನಾಡ ತಾಯಿ ಸದಾ ಚುಮ್ಮನೆ ಕರುನಾಡ ತಾಯಿ ಸದಾ ಚುಮ್ಮನೆ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ದೇವಾಲಯ ಕರುನಾಡ ತಾಯಿ ಸದಾ ಚುಮ್ಮನೆ ಕರುನಾಡ ತಾಯಿ ಸದಾ ಚುಮ್ಮನೆ.
ಹೌದು. ಧನ್ಯವಾದಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಗಣ್ಯಮಾನ್ಯರಿಗೆ. ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಶ್ರೀ ಬಿ ಜಿ ಕರಕಲಮಟ್ಟಿ ಗುರುಗಳಿಂದ ಒಂದೆರಡು ನೋಡಿ. ಕಾರ್ಯಕ್ರಮದ ಸ್ವಲ್ಪ ಬದಲಾವಣೆ. ಈಗ 10ನೇ ತರಗತಿ ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ನಮ್ಮೂರಿನ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ. ಸಹನಾ ಭೀಮಪ್ಪ ಅರಬಳ್ಳಿ 10ನೇ ತರಗತಿ 90.72% ಮಾಡಿರ್ತಾರೆ. ಆ ವಿದ್ಯಾರ್ಥಿನಿ ವೇದಿಕೆಯ ಮೇಲೆ ಬರಬೇಕು. ಕುಮಾರಿ ಪೂಜಾ ಸುರೇಶ್ ಮಠದ ಇವರು 87% ಮಾಡಿರ್ತಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಕುಮಾರ್ ಮಲ್ಲು ಅಶೋಕ್ ಕೆಂಚಕ್ನವರ 77.28% ಮಾಡಿರ್ತಾರೆ. ಅವರು ಈ ವೇದಿಕೆ ಮೇಲೆ ಬರಬೇಕು. ಹಾಗೆ PUC ವಿಭಾಗದಲ್ಲಿ ಕುಮಾರಿ ಅಮೃತ ಶಿವಪ್ಪ ಮೂರಟ್ಟಿ 95.50% ಮಾಡಿರ್ತಾರೆ. ಅವರು ಕೂಡ ಈ ವೇದಿಕೆ ಮೇಲೆ ಬರಬೇಕು. ಕುಮಾರಿ ಮಂಜುಳಾ ಫಕೀರಪ್ಪ ಕರೆನ್ನವರ 95.33% ಮಾಡಿರ್ತಾರೆ. ಅವರು ವೇದಿಕೆ ಮೇಲೆ ಬರಬೇಕು. ಹಾಗೂ ಕುಮಾರಿ ಅಂಕಿತಾ ಹನುಮಂತ್ ಪೂಜಾರ ಇವರು ಕೂಡ 94% ಮಾಡಿರ್ತಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಈ ಎಲ್ಲ ವಿದ್ಯಾರ್ಥಿ ನೀರನ್ನು ವೇದಿಕೆ ಮೇಲೆ ಇರುವಂಥ ಸಹನಾ ಭೀಮಪ್ಪ ಅರಬಳ್ಳಿ ಈ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಬರಬೇಕು. ಸಹನಾ ಭೀಮಪ್ಪ ಅರಬಳ್ಳಿ ಈ ವಿದ್ಯಾರ್ಥಿನಿ ಕೂಡ ವೇದಿಕೆ ಮೇಲೆ ಬರಬೇಕು. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಏರ್ಪಡಿಸಿದವರು ಶ್ರೀ ಜುನ್ನೂರೇಶ್ವರ ಭಕ್ತ ಸಮೂಹ ತಂಡದವರು. ದಯವಿಟ್ಟು ಅವ್ರು ಯಾರಾದರೂ ಇಲ್ಲಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶ್ರೀ ಜುನ್ನೂರೇಶ್ವರ ಭಕ್ತ ಸಮೂಹ ತಂಡ ಜುನ್ನೂರು ಇವರು ವೇದಿಕೆ ಮೇಲೆ ಬರಬೇಕು. ಸಾಧನೆ ತೋರಿದ ಜಾನಿಗೆ ಹುಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ. ಈ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಬಿ ಜಿ ಕರಕಲಮಟ್ಟಿ ಗುರುಗಳು ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲ ಗ್ರಾಮಸ್ಥರ ಪರವಾಗಿ ವಂದನೆ ವಂದನೆ ಸಾವಿರ ವಂದನೆ ವಂದನೆ. ಸಾಧನೆ ತೋರಿದ ಜಾನಿಗೆ ಗುರುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ವಂದನೆ. ಹಲೋ ಸಾವಿರ ವಂದನೆ. ಶ್ರೀ ಜುನ್ನೂರೇಶ್ವರ ಭಕ್ತ ಸಮೂಹ ತಂಡದವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶ್ರೀ ಜುನ್ನೂರೇಶ್ವರ ಭಕ್ತ ಸಮೂಹ ತಂಡ. ನೀಲಾಂಬರದ ಬಿಲ್ಡಿಂಗ್ಗಳಲ್ಲಿ ನೇರಾಡುತ್ತಿರುವ ಸೌಂದರ್ಯ ಭೂಮಿ, ರಂಗೇರಿರುವ ಭೂಲೋಕದಲ್ಲಿ ಓಲಾಡುತ್ತಿರುವ ಪುಷ್ಪಾಂಜಲಿಯು ನೀನೇ. ನೀಲಾಂಬರದ ಬಿಲ್ಡಿಂಗ್ಗಳಲ್ಲಿ ನೇರಾಡುತ್ತಿರುವ ಸೌಂದರ್ಯ ಭೂಮಿ, ರಂಗೇರಿರುವ ಭೂಲೋಕದಲ್ಲಿ ಓಲಾಡುತ್ತಿರುವ ಪುಷ್ಪಾಂಜಲಿಯು ನೀನೇ. ಮಾಯಾಂಗನೇ ಅಭಿವಂದನೆ ವಂದನೆ
ಸಾವಿರ ವಂದನೆ ಸಾಧನೆ ತೋರಿದ ಜಾನಗೆ. ಹಲೋ ಹಲೋ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದಂಥ ವಿದ್ಯಾರ್ಥಿನಿಯರಿಗೆ ಈಗ PUC ವಿದ್ಯಾರ್ಥಿಗಳು ಕುಮಾರಿ ಅಮೃತ ಶಿವಪ್ಪ ಮೂರಟ್ಟಿ, ಕುಮಾರಿ ಮಂಜುಳಾ ಫಕೀರಪ್ಪ ಕರೆನ್ನವರ್ ಹಾಗೂ ಕುಮಾರಿ ಅಂಕಿತಾ ಹನುಮಂತ್ ಪೂಜಾರ್ ಈ ವಿದ್ಯಾರ್ಥಿನಿಯರು ವೇದಿಕೆಯ ಮೇಲೆ ಬರಬೇಕು. ಕುಮಾರಿ ಅಮೃತ ಶಿವಪ್ಪ ಮೂರಟ್ಟಿಯವರು 95.50% ಮಾಡಿರ್ತಾರೆ. ಮಂಜುಳಾ ಫಕೀರಪ್ಪ ಕರೆನ್ನವರ್ ಇವರು 95.33% ಹಾಗೂ ಕುಮಾರಿ ಅಂಕಿತಾ ಹನುಮಂತ್ ಪೂಜಾರ್ 94% ಮಾಡಿರ್ತಾರೆ. ಈ ಎಲ್ಲ ವಿದ್ಯಾರ್ಥಿನಿಯರಿಗೆ ವೇದಿಕೆ ಮೇಲಿರುವಂಥ ಎಲ್ಲರೂ ಸನ್ಮಾನಿಸಬೇಕು. ಹಾಗೂ ಶ್ರೀ ಜುನ್ನೂರೇಶ್ವರ ಭಕ್ತ ಸಮೂಹ ತಂಡದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನೀಲಾಂಬರದ ತಿಂಗಳಲ್ಲಿ ನೇರಾಡುತ್ತಿರುವ ಸೌಂದರ್ಯದಲ್ಲಿ ರಂಗೇರಿರುವ ಹೂಲೋಕದಲ್ಲಿ ಓಲಾಡುತ್ತಿರುವ ಪುಷ್ಪಾಂಜಲಿಯು ನೀನೇ. ನೀಲಾಂಬರದ ತಿಂಗಳಲ್ಲಿ ನೇರಾಡುತ್ತಿರುವ ಸೌಂದರ್ಯವು ನೀ ರಂಗೇರಿರುವ ಹೂಲೋಕದಲ್ಲಿ ಓಲಾಡುತ್ತಿರುವ ಪುಷ್ಪಾಂಜಲಿಯು ನೀನೇ. ಮಾಯಾಗನೇ ವಂದನೆ 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 ಸಾವಿರ ವಂದನೆ ಸಾಧನೆ ತೋರಿದ ಜಾನಗೆ ಮದುವಿನ ಬಂಗಾರಿಗೆ ಬವಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ಹಲೋ ಹಲೋ ಈ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಶೈಕ್ಷಣಿಕ ವರ್ಷದಲ್ಲಿ ಅವರಿಗೆ ಉತ್ತಮ ಫಲಿತಾಂಶ ಬರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಈ ನಾಟಕದ ಮುದ್ರಣ ಸೇವೆಯನ್ನು ಮಾಡಿರುವಂಥ ಸಂಕೇತ್ ಭೀಮಪ್ಪ ಅರಬಳ್ಳಿ ಇವರು ವೇದಿಕೆ ಹತ್ರ ಬರಬೇಕು. ಹಾಗೂ ಈ ನಾಟಕವನ್ನು ಬರೆದಿರುವಂಥವರು ಪಕ್ಕದ ಚಿಕ್ಕಲ್ಗುಂಡಿ ಗ್ರಾಮದ ನನ್ನ ಆತ್ಮೀಯ ಸಹೋದರರು ಪರಶುರಾಮ್ ಆದಿಮನಿ, ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೂ ಸಂಗೀತ ಬಳಗ ತಂಡದಿಂದ ನಿಂಗರಾಜ ಚಿತ್ರಬಾನ್ಕೋಟಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಕೀರ್ತಿ ಡ್ರಾಮಾ ಸೀನ್ಸ್ ಜಮಖಂಡಿ ಇದರ ಮಾಲೀಕರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಲೋ ಸಂಕೇತ್ ಭೀಮಪ್ಪ ಅರಬಳ್ಳಿ ವೇದಿಕೆ ಮೇಲೆ ಬರಬೇಕು. ಸಂಕೇತ್ ಭೀಮಪ್ಪ ಅರಬಳ್ಳಿ. ಕಲೆಗಾರ ಆ ದೇವರು ಒಬ್ಬನೇ ಕಲೆಗಾರ ಭುವನಗಳ ಮಾಡಿದ ಪ್ರೀತಿಯ ಮಧು ತುಂಬಿದ. ಈ ನಾಟಕ ಮಾಸ್ತರ್ ಆಗಿರುವಂತ ಡೋಂಗ್ರಿ ಸಾಬ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಈ ಎಲ್ಲ ಮಹನೀಯರಿಗೆ ವೇದಿಕೆ ಮೇಲಿರುವಂತ ಗಣ್ಯರು ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಕರೆ ಹಾಕಿದ ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ನಮ್ಮ ಪಾಡು ನಮ್ಮ ಬದುಕು ಕನ ದೇವರಿಗೆ ಶೃಂಗರಿಸುವ ಹೋಗಲು. ಹಾಡೊಂದು ಹಾಡಬೇಕು, ಇದು ಚಿರಕಾಲ ಕೇಳಬೇಕು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ನಮ್ಮ ಬಾಳು ನಮ್ಮ ಬದುಕು ಕಲಾ ದೇವನಿಗೆ ಶೃಂಗರಿಸುವ ಹೂವಲು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಹಲೋ ಸನ್ಮಾನವನ್ನು ಸ್ವೀಕರಿಸಿದಂಥ ಮಹನೀಯರಿಗೆ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ಸವಿನೆನಪಿನ ಕಾಣಿಕೆಯನ್ನು ಕೊಟ್ಟಿರುವಂಥ ಶ್ರೀನಿವಾಸ್ ಜೀರ್ಗಾಳ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೂ ಹೂವಿನ ಮಾಲೆ ಮತ್ತು ಶಾಲಿನ ಕೊಡುಗೆ ನೀಡಿರುವಂಥ ಶ್ರೀ ಜುನ್ನೂರೇಶ್ವರ ಭಕ್ತ ಸಮೂಹ ತಂಡದ ಒಬ್ಬ ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಹಾಗೂ ಸಂಘದ ಹಿತೈಷಿ ಚಂದ್ರಪ್ಪ ಕರಣ್ಣವರ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಕಥಾ ಸಂಚಾಲಕರಾಗಿರುವಂಥ ಈರಪ್ಪ ರಗಣ್ಣವರ್ ಹಾಗೂ ಅಶೋಕ್ ಬುಳೋಜಿ ಅವರು ಕೂಡ
ವೇದಿಕೆ ಮೇಲೆ ಬರ್ಬೇಕಂದ್ರೆ ಅವರಲ್ಲಿ ವಿನಂತಿಸಿಕೊಳ್ತೀನಿ. ಶ್ರೀ ಜುಣ್ಣೂರೇಶ್ವರ ಭಕ್ತ ಸಮೂಹ ತಂಡದಿಂದ ಸಂತೋಷ್ ಪೂಜಾರ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಅವರಲ್ಲಿ ವಿನಂತಿ. ಸಿದ್ಧಾರೂಢರು ಹಿರಾಕಪಟ್ಟ ಇನ್ನಲ್ಲಿದೆ ದುಃಖ ಸಿದ್ಧಾರೂಢರು ಹಿರಾಕಪಟ್ಟ ಇನ್ನಲ್ಲಿದೆ ದುಃಖ ಪುಣ್ಯದ ಲೆಕ್ಕ ಮಾಡಿರೆ ಎಕ್ಕ ಬೇಕಾದಾಗ ರೊಕ್ಕ ಪುಣ್ಯದ ಲೆಕ್ಕ ಮಾಡಿರೆ ಎಕ್ಕ ಬೇಕಾದಾಗ ರೊಕ್ಕ ಸಿದ್ಧಾರೂಢರು ಹಿರಾಕಪಟ್ಟ ಇನ್ನಲ್ಲಿದೆ ದುಃಖ ಸಿದ್ಧಾರೂಢರು ಹಿರಾಕಪಟ್ಟ ಇನ್ನಲ್ಲಿದೆ ದುಃಖ. ಹಲೋ, ಸನ್ಮಾನವನ್ನು ಸ್ವೀಕರಿಸಿದಂಥ ಈ ಕಲಾ ಸೇವಕರಿಗೆ ಅಭಿನಂದನೆಗಳು. ಈಗ ಈ ನಾಟಕದಲ್ಲಿ ಪಾತ್ರವನ್ನು ಮಾಡಲು ಬಂದಿರುವಂಥ ಲಕ್ಷ್ಮೀ ಶಿರೋಳ್ ಹಾಗೂ ಜ್ಯೋತಿ ಶಿರೋಳ್ ಲೇಡಿ ಟೈಗರ್ ಇವರಿಗೆ ಇವರ ಕಲಾ ಸೇವೆಯನ್ನು ಕಂಡು ಈಗ ಈ ನಾಟ್ಯ ಸಂಘದ ಮಾಲಕರು ಆಗಿರುವಂಥ ಶ್ರೀ ರಂಗನಾಥ್ ರಗನ್ನವರ್ ಇವರು ಕೂಡ ವೇದಿಕೆ ಬರಬೇಕು. ಶ್ರೀ ಕೃಷ್ಣ ಗೋವಿಂದ್ ಗೌಡರ್, ಶ್ರೀ ಬಬ್ರುವ ನಾಯಕ್, ಲೋಕಣ್ಣ ಪೂಜಾರ್, ಶ್ರೀ ತಿಪ್ಪಣ್ಣ ಹುಣಸಿಕಟ್ಟಿ, ವಿಠ್ಠಲ್ ದುರ್ಗಣ್ಣವರ್, ಶ್ರೀ ಶಿವಕುಮಾರ್ ಗಿರ್ಜಾ ಮತ್ತು ಶ್ರೀ ಮಾರುತಿ ಕುರಟ್ಟಿ ಇವರು ನಾಟಕ ಸಂಘದ ಮಾಲಕರು. ಇವ್ರಿಗೂ ಕೂಡ ವೇದಿಕೆ ಮೇಲೆ ಆಸೀನರಾಗಿರುವಂಥ ಗಣ್ಯರು ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಕೊಳ್ಳುತ್ತೇನೆ. ಶಿವನಾಮ ನೆನೆಸಿ ಕೊಟ್ಟವರು ಶಿವನಾಮ ನೆನೆಸಿ ಕೊಟ್ಟವರು ಕರ್ಮವನ್ನು ಇಳಿಸಿ ಬಿಟ್ಟವರು ಕರ್ಮವನ್ನು ಇಳಿಸಿ ಬಿಟ್ಟವರು ಅನನ್ಯಾಗ ನಿಗಾಯುತ್ತವರು ಶಿವನಾಮ ನೆನೆಸಿ ಕೊಟ್ಟವರು ಇವರೆಲ್ಲವನ್ನ ಕೆಟ್ಟವರು ಶಿವನಾಮ ನೆನೆಸಿ ಕೊಟ್ಟವರು. ಮ್ಯಾಗ ಬೆಂಕಿಯುತ್ತವರು ಭಾಗ್ಯದ ಭೂಮಿ ಬಿಟ್ಟವರು ದ್ವೇಷದ ತಾಪದಲ್ಲಿ ಸುತ್ತು ಹೊಲಗೊಳದ ಬಾಧೆ ಪಟ್ಟವರು ಪರಮಾತ್ಮ ನನಗೆ ತನು ಮನವ ಕಲಿಸುತ್ತ ಕಲಿಸಿ ಕೊಟ್ಟವರು ನಾನಾರು ಹಲೋ, ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದಂಥ ಈಗ ತಿಪ್ಪಣ್ಣ ಹುಣಸಿಕಟ್ಟಿ ಹಾಗೂ ವಿಠ್ಠಲ್ ದುರ್ಗಣ್ಣವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೂ ಲೋಕಣ್ಣ ಪೂಜಾರ್ ಅವರು ಈ ನಾಟ್ಯ ಸಂಘದ ಮಾಲಕರು ಅವರು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಅವರಲ್ಲಿ ವಿನಂತಿ. ವೇದಿಕೆ ಮೇಲಿರುವಂಥ ಗಣ್ಯರು ಸನ್ಮಾನಿಸಬೇಕು. ಯಾವ ಕವಿಯು ಬರೆಯಲಾರ ಮನವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀನು ಬಾರಿದ ಈ ಪ್ರೇಮ
ಧನ್ಯವಾದಗಳು ಸನ್ಮಾನವನ್ನು ಸ್ವೀಕರಿಸಿದಂಥ ಮಹನೀಯರಿಗೆ. ಈಗ ಈಗ ವೇದಿಕೆ ಮೇಲೆ ಆಸೀನರಾಗಿರುವಂಥ ಗಣ್ಯರಿಗೆ ಒಂದು ಚಿಕ್ಕ ಸನ್ಮಾನ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಶ್ರೀ ಮಹಾದೇವ ಬಿಳಿಗಿಮಠ ಇವರೆಲ್ಲರಿಗೂ ಶ್ರೀ ಮಾರುತೇಶ್ವರ ನಾಟ್ಯ ಸಂಘದವರಿಂದ ಸನ್ಮಾನ ಸಮಾರಂಭ ಹಾಗೂ ಶ್ರೀ ಜುನ್ನೂರೇಶ್ವರ ಭಕ್ತ ಸಮೂಹ ತಂಡದವರು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಮನಗಂಧ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಮನಗಂಧ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ರಾಮನಿಗೆ ಕೌಸಲ್ಯ ಹಾಲು ಹಾಲು ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಅತಿಥಿ ಮಹೋದರರಿಗೆ ಅಭಿನಂದನೆಗಳು. ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಶ್ರೀ ಬಿ ಜಿ ಕರಕಲಮಟ್ಟಿ ಶಿಕ್ಷಕರಿಂದ ಅತಿಥಿ ಭಾಷಣ. ಶ್ರೀ ಗುರುಭ್ಯೋ ನಮಃ. ಸದ್ಗುರುಗಳನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಕ್ಷೇತ್ರಾಧಿದೇವತೆ ಜುನ್ನೂರೇಶ್ವರನ ಅಡಿದಾವರೆಗಳಿಗೆ ನತಮಸ್ತಕನಾಗಿ ವೇದಿಕೆಯ ಮೇಲೆ ಆಸೀನರಾದಂಥ ನನ್ನ ಹಳೆಯಂದಿರು ಅಧ್ಯಕ್ಷತರಾಗಿ ಅಲಂಕರಿಸಿದ್ದಾರೆ ಹಾಗೂ ಸನ್ನಿಧಿಯನ್ನು ಒಲಿಸಿಕೊಂಡಂಥ ಗಡಸಿದ್ದೇಶ್ವರ ಮಠದ ಪೂಜ್ಯರಾದ ಸುರೇಶ್ ಮಠದರವರೇ ಹಾಗೂ ಇನ್ನೋರ್ವರು ಮಹಾದೇವಯ್ಯ, ಯಾಕಂದರೆ ಬಹುಶಃ ಅವರು ಕಲಾಕಾರರು ಮತ್ತು ಕಲಾ ಪೋಷಕರು, ಕಲಾ ಪ್ರೇಕ್ಷಕರು. ನಾಟಕಗಳನ್ನು ಈ ರೀತಿಯಾಗಿ ಇಲ್ಲಿ ಏರ್ಪಾಡು ಮಾಡಲಿಕ್ಕೆ ಬಹುಶಃ ಅವರು ಸಹಿತ ಹೆಚ್ಚಿನ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಮಹಾದೇವನವರವರಿಗೆ. ಹಾಗೂ ಈ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹಾಗೂ ಇಲ್ಲಿ ಕಲಾ ಸೇವೆಯನ್ನು ಮಾಡಿದಂಥ ಎಲ್ಲ ಈ ಸನ್ಮಾನವನ್ನು ಸ್ವೀಕರಿಸಬೇಕಂಥವರಿಗೆ ಹಾಗೂ ಇವತ್ತಿನ ಈ ನಾಟಕವನ್ನು ಇದರ ಆನಂದವನ್ನು ಸವಿಯಲಿಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಸುತ್ತಮುತ್ತಲಿನ ಗ್ರಾಮದ ಕಲಾಪ್ರೇಮಿಗಳೇ ಹಾಗೂ ಸ್ಥಳೀಯ ಕಲಾಪ್ರೇಮಿಗಳೇ ಮತ್ತು ಸಂಗೀತ ವಾದ್ಯಗಾರರೇ, ಸುಂದರವಾಗಿ ಸಾಂದರ್ಭಿಕವಾಗಿ ಕಲಾವಿದರು ಹಾಡನ್ನು ಹಾಡಿದರು. ಅವ್ರಿಗೂ ಸಹಿತ ಅಭಿನಂದನೆಗಳನ್ನು ತಿಳಿಸ್ತಾ, ದಯವಿಟ್ಟು ಸಂಗೀತಗಾರರಲ್ಲಿ ನಾನು ಮೊದಲಿಗೆ ಒಂದು ವಿನಂತಿ ಮಾಡ್ಕೋತೀನಿ. ಸಂಗೀತ ಅದು ಆ ಶಬ್ದನೇ ಒಡೆದು ಹೇಳುವಂಥ ರೀತಿಯೊಳಗೆ ನಿಮ್ಮ ಸಂಗೀತನೇ ಆಗಿರಬೇಕು ವಿನಃ ಕರ್ಕಶ ಆಗಿರಬಾರ್ದು. ದಯವಿಟ್ಟು ಈಗ ಡಬ್ಬ ಬಾಡೋದು ಕೇಳಿ 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 ಬೇಸರಾಗಿ ಎದ್ದು ಹೋಗುವಂಥ ರೀತಿಯೊಳಗೆ ಆಗಬಾರ್ದು. ನಾನು ಮೊದಲಿಗೆ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ಸಾಂದರ್ಭಿಕವಾಗಿ ಒಳ್ಳೆಯ ಸುಶ್ರಾವ್ಯವಾದಂಥ ಸಂಗೀತವನ್ನು ನೀಡಿರಿ. ಅದನ್ನು ಎಲ್ಲರೂ ಜನರು ಮೆಚ್ಚಿಕೊಂಡು ನಡೆಯುವಂಥ ರೀತಿಯೊಳಗೆ ನಾಟಕ ಸಾಗಲಿ. ನಾಟಕದ ಸಾಹಿತ್ಯ ಗುರುತಾಗಿರಬೇಕು, ನಿಮ್ಮ ಸಂಗೀತದ ಜ್ಞಾನ ಅವರಿಗೆ ಅರ್ಥ ಆಗಿರಬೇಕು. ಆ ರೀತಿಯೊಳಗೆ ನಿಮ್ಮ ಸಂಗೀತ ಇರಲಿ ಎತ್ತಿಕೊಂಡು ನಾನು ಮೊದಲಿಗೆ ವಿನಂತಿಸ್ಕೊಳ್ತಾ, ಇವತ್ತಿನ ಬಹುಶಃ ಸಂಗೀತಗಾರರಿಗೆ ಅವಕಾಶ ಎಷ್ಟು ವಂಚಿತ ಆಗತೈತಿ ಅನ್ನುವಂಥದ್ದನ್ನು ನೋಡಿದರೆ ನಿಮಗೆ ಮೊಬೈಲ್ ಒಂದೇ ಸಾಕು.
ಮೊಬೈಲ್ದಿಂದ ಇವತ್ತೆಷ್ಟು ಕಲಾವಾದ್ಯಗಳು ಮುಚ್ಚಾಕತ್ತೇವೆ ಅನ್ನುವಂಥದ್ದು ನಿಮಗೆ ಅರಿವಿದೆ. ಆ ಮೊಬೈಲ ಎಷ್ಟು ಒಳ್ಳೆಯದದವೋ ಅಷ್ಟೇ ಕೆಟ್ಟದೈತೆ ಅನ್ನುವಂಥದ್ದನ್ನು ಸಹಿತ ದಯವಿಟ್ಟು ತಾವು ತಿಳ್ಕೊಳ್ಬೇಕು. ಈ ಮೊಬೈಲದ ಒಂದು ಗೀಳು ಅದರಲ್ಲಿಯೂ ಟೀನ್ ಏಜ್ದಲ್ಲಿ, ಯಾಕಂದ್ರೆ ನಾನು ಒಬ್ಬ ಪ್ರಾಚಾರ್ಯನಾಗಿ ಈಗ ಅನುಭವಿಸಾಕತ್ತೀನಿ 3 ವರ್ಷದಿಂದ. ಎಷ್ಟು ಮನೆಯೊಳಗೆ ಮೊಬೈಲ್ದಿಂದ ಮಕ್ಕಳ ಮನಸ್ಸನ್ನು ಅವರ ಜ್ಞಾನವನ್ನು ಹಾಳು ಮಾಡಿ ನಮ್ಮಲ್ಲಿ ಕಳಿಸಿ ನಿಮ್ಮನ್ನು ಉಡ್ಯಾಗ ಹಾಕಿವ್ರಪ್ಪ ನೀವು ಏನು ಮಾಡ್ತೀರಿ ಮಾಡ್ರಿ ಅಂದ್ರೆ ನಾವು ಏನು ಮಾಡೋದು? ಅವ್ರ ಮನಸ್ಸನ್ನು ಹಾಳು ಮಾಡಿರ್ತಾರೆ, ಅವ್ರ ಮೆದುಳನ್ನು ಹಾಳು ಮಾಡಿರ್ತಾರೆ. ಹಾಳು ಮಾಡಿಯಪ್ಪ ನಿಮ್ಮ ಉಡ್ಯಾಗ ಹಾಕಿವಿ ಅಂದ್ರೆ ನಾವು ಏನು ಮಾಡೋದು? ಅದಕ್ಕೆ ದಯವಿಟ್ಟು ಮೊಬೈಲದ ಉಪಯೋಗ ಎಷ್ಟು ಮಾಡ್ಕೋಬೇಕು ಅಷ್ಟು ಮಾತ್ರ ಮಕ್ಕಳು ಉಪಯೋಗ ಮಾಡ್ಕೊಳ್ಳಿ. ಆ ರೀತಿಯೊಳಗೆ ಪಾಲಕರು ಅದಕ್ಕೆ ದಯವಿಟ್ಟು ಅವ್ರ ಕೈಯಾಗ ಸುಮ್ಮ ಕೊಟ್ಟು ಕುಂದಿರಬೇಡ್ರಿ. ಅದು ಬಾಲ್ಯದಿಂದನೇ ಅವ್ರಿಗೆ ರೂಢಿ ಆಯ್ತು ಅಂತಂದ್ರೆ ಅದು ಅವ್ರ ಮನಸ್ಸನ್ನು ಹಾಳು ಮಾಡ್ತೈತಿ, ಅವ್ರ ಮೆದುಳನ್ನು ಹಾಳು ಮಾಡ್ತೈತಿ. ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಜಾಗೃತರಾಗಿ ಅದು ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಅದರಿಂದ ಹಾಳಾಗೋದು ಬೇಡ ಅನ್ನುವಂಥ ರೀತಿಯೊಳಗೆ ಇವತ್ತು ಮೊಬೈಲ್ ಗೀಳದೊಳಗೆ ಇಂಥ ಕಲಾವಿದರು, ಇಂಥ ಕಲಾಕಾರರು ಇವತ್ತು ನಮ್ಮ ದೇಶದೊಳಗೆ ಹಾನಿಯಾಗಕತ್ಯಾರ ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಮೊದಲಿನ ಒಂದು ಕಾಲದೊಳಗೆ ಬ್ರಿಟಿಷರು ಏನು ನಮ್ಮ ಭಾರತಕ್ಕೆ ಬಂದರು, ಆ ಭಾರತಕ್ಕೆ ಬಂದಾಗ ಅವ್ರು ಏನೂ ವಿಚಾರ ಮಾಡಲಿಲ್ಲ ರೀ. ನಮ್ಮ ದೇಶದ ಸಂಸ್ಕೃತಿಯನ್ನು, ನಮ್ಮ ದೇಶದ ಶಿಕ್ಷಣವನ್ನು ಹಾಳು ಮಾಡಿದರೆ ನಾವು ಇಡೀ ಭಾರತವನ್ನು ಅಗದಿ ಸರಳವಾಗಿ ಆಳ್ಬೋದು ತಿಳ್ಕೊಂಡು ತಮ್ಮ ಒಂದು ಚಾಣಾಕ್ಷ ಬುದ್ಧಿಯನ್ನು ನಮ್ಮ ಮೇಲೆ ಪ್ರಯೋಗ ಮಾಡಿದರು ಅವರು. ಆ ರೀತಿಯಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆನೂ ಹಾಳು ಮಾಡ್ಯಾರ. ಅವರು ಎಷ್ಟು ಹಾಳು ಮಾಡಿದ್ರು ಅನ್ನೋದಕ್ಕೆ ಒಂದು 2 ಉದಾಹರಣೆ ಹೇಳಿ ನಾನು ಭಾಷಣ ಮುಗಿಸ್ತೀನಿ. ಯಾಕಂದ್ರೆ ಕೇವಲ ಒಂದು 5 ನಿಮಿಷ ಅಷ್ಟೇ ನಾನು ಮಾತಾಡ್ತೀನಿ. 2 ಉದಾಹರಣೆಗಳನ್ನು ಹೇಳಿ ಇವತ್ತು ಮುಗಿಸ್ತೀನಿ. ಒಂದನೇದು, ನಮ್ಮ ದೇಶದ ನಿಸರ್ಗವನ್ನು ಅವ್ರು ಯಾವ ರೀತಿಯಾಗಿ ಬಳಸ್ಕೊಂಡ್ರು, ಆಮೇಲೆ ಯಾವ ರೀತಿಯಾಗಿ ನಮ್ಮನ್ನು ಚಟಗಾರನಾಗಿ ಮಾಡಿದರು. ಒಂದು ಉದಾಹರಣೆಯನ್ನು ಹೇಳ್ತೀನಿ. ಈಗ ತಮಿಳುನಾಡಿನೊಳಗೆ ಒಂದು ಪ್ರದೇಶ ಅದು, ಅದಕ್ಕೆ ಅಲ್ಲೇ ಅದು ಹೆಂಗಿತ್ತು ಅಂತಂದ್ರೆ ಆ ಪ್ರದೇಶ ಸೂರ್ಯನ ಕಿರಣಗಳು ಸಹಿತ ಭೂಮಿಗೆ ಬೀಳಲಾರ್ದಂಥ ದಟ್ಟವಾದಂಥ ಕಾಡು. ಆ ದಟ್ಟವಾದಂಥ ಕಾಡಿನೊಳಗೆ 1890 ಒಬ್ಬ ಮಾರ್ಷ್ ಅನ್ನೋಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನೆ. ಅವ ಬಂದು ಏನು ಮಾಡ್ತಾನೆ ಅಂದ್ರೆ ಬರೇ ಈ ಅರಣ್ಯವನ್ನು ನೋಡ್ಬೇಕಂತ ತಿಳ್ಕೊಂಡು ಅವರು ಚಾರಣ ಮಾಡೋದ್ರೊಳಗೆ ಭಾಳ ನಿಶ್ಚಿಬ್ರು. ಚಾರಣ ಮಾಡಕ್ಕೆ ತಿಳ್ಕೊಂಡು ಏನು ಅಡವಿ ಒಳಗೆ ಹೋಗ್ತಾನೆ. ಹೊಳ್ಳಿ ನಾವು ಎತ್ತಾಗಿ ಯಾವ ಕಡೆಯಿಂದ ಬಂದನೋ, ಯಾವ ಕಡೆಯಿಂದ ನಾವು ಹೋಗಬೇಕು ಅನ್ನೋಂಥದ್ದು ದಿಕ್ಕು ತಪ್ಪಿತಾವು. ಯಾಕಂದ್ರೆ ಎಲ್ಲಿ ಹೋದರೂ ಸಹಿತ ಎಲ್ಲಿ ನೋಡಿದ್ರು ಬರೇ ಕಾಡ, ಎಲ್ಲಿ ಬಂದನೋ ಎಲ್ಲಿಲ್ಲೋ ಅವಾಗ ಅರಿವು ತಪ್ಪಿ ಅದರಾಗ ಕುದುರೆ ಮ್ಯಾಗಿದ್ದ ಒಂದು ರೌಂಡ್ ಟೋಪಿಯನ್ನು ಹಾಕಿದ್ದಂಥದ್ದು ಅವನ ವೇಷಭೂಷಣಗಳು. ಅವಾಗ ಹಿಂದೆ ಆಹಾರವನ್ನು ಕಟ್ಕೊಂಡು ಬಂದಿದ್ದ, ಆಹಾರನೂ ಸಹಿತ ತೀರಿ ಹೋಯಿತು. ಕುದುರೆ ಮೇಲೆ ಕುದುರೆಯಲ್ಲೇ ಸಾಕಷ್ಟು ಗಿಡ ತಪ್ಪಲುಗಳನ್ನು ಮೇಯ್ತಾ ಇತ್ತು, ಅದಕ್ಕೆ ಆರಾಮಾಗಿತ್ತು. ಅವನಿಗೆ ಬಂದಂಥ ಕಷ್ಟವನ್ನು ಅವ ಅರಿತುಕೊಳ್ಳಿಕ್ಕೆ ಏನು ಮಾಡಿದ ಅಂತಂದ್ರೆ ಎಲ್ಲರ ಒಟ್ಟು ಹಣ್ಣು ಹಂಪಲುಗಳು ಸಿಗ್ತಾವೇನೋ ಅಂಥ ಹಣ್ಣು ಹಂಪಲುಗಳನ್ನು ತಿನ್ಕೋತಾ ಹಂಗೆ ಸಾಗಿದ. ಒಂದು ಕಡೆ ಒಬ್ಬರು ಜನರು ಅಡ್ಡಾಡಿದಂಥ ದಾರಿ ಕಾಣಿಸ್ತು. ಆ ದಾರಿ ಮೂಲಕ ಹೋದ. ಅಲ್ಲಿ ಒಂದು 4-5 ಗುಡಿಸೆಗಳಿದ್ದು, ಅವರು ಅರಣ್ಯವಾಸಿಗಳು. ಅದರೊಳಗೆ ಪೂಣಚ್ಚ ಒಬ್ಬ ಹಿರಿಯ ವ್ಯಕ್ತಿ, ಅವ ಒಂದು ಗುಡಿಸಲ್ದೊಳಗೆ ಇರ್ತಾನೆ. ಆ ಅಧಿಕಾರಿಯಲ್ಲಿ ಗುಡಿಸಲ ಸಮೀಪ ಹೋದ ಕೂಡಲೇ ಅವರು ಅವನನ್ನು ನೋಡಿ ಅವನ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಅಡವಿಯಾಗಿ ಓಡಿ ಹೋಗ್ಬಿಡ್ತಾರೆ ಅವರು. ಅಷ್ಟು ಅವರಿಗೆ ಸಾಮಾನ್ಯ ಜ್ಞಾನ ಸಹಿತ ನಮ್ಮ ಭಾರತೀಯರೇ ಅರಣ್ಯವಾಸಿಗಳಿಗೆ ಇರಲಿಲ್ಲ. ಈಗ ಅವ ಏನು ಮಾಡಿದ ಅಂದ್ರೆ ಇವ್ರು ಉಪಯೋಗ ತೊಗೋಬೇಕೆಂದ್ರೆ ತಿಳ್ಕೊಂಡು ಏನು ಮಾಡಿದಾರೆ, ಪೂರ್ಣಚ್ಚನ ಜೊತೆಗೆ ಸೌದೆ ಮಾಡ್ಕೋತ ಅವನ ಜೊತೆಗೆ ಗೆಳೆತನ ಬೆಳೆಸ್ಕೊಂಡು ಆ ಇಡೀ ಅರಣ್ಯ ಪ್ರದೇಶವನ್ನು ಅಧ್ಯಯನ ಮಾಡಿದ. ಇಲ್ಲಿ ಏನು ಮಾಡಬಹುದು ಅಂತ ತಿಳ್ಕೊಂಡು ವಿಚಾರ ಮಾಡಿದ. ಅಲ್ಲಿ ಇರ್ತಕ್ಕಂಥ ಕಾಡನ್ನು ಕಡಿದು ಅಲ್ಲಿ ತಮ್ಮ ದೇಶದಲ್ಲಿ ಬೆಳೆಯತಕ್ಕಂಥ ಚಹಾ ಗಿಡಗಳನ್ನು ತಂದು ನೆಡಲಿಕ್ಕೆತ್ತಿದ. ಅದು ಸಣ್ಣ ಒಂದು ಚಹಾ ತೋಟ ಆಯ್ತು. ಬರ್ತಾ ಇಡೀ ಅರಣ್ಯವನ್ನು ಅಧ್ಯಯನ ಮಾಡಿ ಸಂಪೂರ್ಣ ಚಹಾ ತೋಟವನ್ನು ಮಾಡಿ ಅಲ್ಲೇ ಚಹಾದ ತಯಾರಿಕೆ ಮಾಡ್ತಕ್ಕಂಥ ಕಾರ್ಖಾನೆಯನ್ನು ಸಹಿತ ನಿರ್ಮಾಣ ಮಾಡಕತ್ತಿದ. ಅದು ತಮ್ಮ ದೇಶಕ್ಕೆ ಹೋಗಾಕತ್ತಿ, ಚಹಾವನ್ನು ಕಳ್ಸಾಕತ್ತಿದ. ಈ ರೀತಿಯಾಗಿ ಮೊದಲಿಗೆ ಚಹಾ ಅನ್ನುವಂಥದ್ದು ಇರಲಿಲ್ಲ, ನಮ್ಮ ದೇಶದೊಳಗೆ ಚಹಾ ಇರಲಿಲ್ಲ. ಯಾರೇ ಒಬ್ಬರು ಗೆಸ್ಟ್ ನಮ್ಮ ಮನೆಗೆ ಬಂದ್ರೆ ಫಸ್ಟಿಗೆ ಅವರಿಗೆ ಒಂದು ಚರಿಗೆ ನೀರು ಕೊಡೋಕ್ಕಿಂತ ಪೂರ್ವದೊಳಗೆ ಒಂದು ಕಣ್ಣಿ ಬೆಲ್ಲ ಕೊಡ್ತಿದ್ರು. ಒಂದು ಕಣ್ಣಿ ಬೆಲ್ಲ ಕೊಟ್ಟು ಒಂದು ಚರಿಗೆ ನೀರು ಕೊಟ್ಟು ಅವ್ರನ್ನ ಆತಿಥ್ಯವನ್ನು ಕೊಡ್ತಿದ್ರು. ಇವತ್ತು ನಾವು ಚಹಾದ ಮೂಲಕ ಆತಿಥ್ಯ ಕೊಡಾಕತ್ತೀವಿ, ಅವ್ರಿಗೆ ವಿಷ ಕೊಡಾಕತ್ತೀವಿ. ಚಹಾ ಅನ್ನುವಂಥದ್ದು ಒಂದು ವಿಷ, ದಯವಿಟ್ಟು ತಿಳ್ಕೊಂಡ್ಬಿಡ್ರಿ. ಚಹಾ ಎಲೆಯಷ್ಟೇ ಆಯುರ್ವೇದ ಅದು.
ಅದ್ರ ಕೂಡ ಏನು ನಾವು ಹಾಕಿ ಮಿಕ್ಸ್ ಮಾಡ್ತೀವಲ್ಲ ಅದೆಲ್ಲವೂ ಚಹಾ ಆಗಿ ಪರಿಣಮಿಸ್ತೈತಿ. ನಾವು ಕೇಟಿ ಅಂತ ಕೇಳ್ತೀವಿ ನೋಡ್ರಿ. ಈಗ ಕೇಟಿ ಅಂದ್ರೆ ಏನ್ರಿ? ಕೇಟಿ ಅಂದ್ರೆ ಏನ್ರಿ? ನೀರಾಗ ಹಾಕಿ ಚಹಾ ಪುಡಿ ಹಾಕಿ ಚಹಾ ಮಾಡಿದ್ರಂದ್ರೆ ಚಹಾ. ಹಾಲಿನಾಗ ಚಹಾ ಪುಡಿ ಸಕ್ಕರೆ ಹಾಕಿ ಚಹಾ ಮಾಡಿದ್ರಂದ್ರೆ ಅದ್ರ ಕೇಟಿ. ಈಗ ನಮ್ಮ ಪದ್ಧತಿ ಒಳಗೆ. ಆದ್ರೆ ಕೇಟಿ ಅನ್ನುವಂಥದ್ದು ಏನಂದ್ರೆ ಬ್ರಿಟಿಷ್ ಅಧಿಕಾರಿಗಳು ಕುಡಿಯತಕ್ಕಂಥ ಒಂದು ಆಸ್ಟ್ರೇಲಿಯಾದ ಬೆಳೆಯತಕ್ಕಂಥ ಒಂದು ಚಹಾ ಅದ ರೀ. ಅದು ಕಾಂಗ್ರೂ ಅಂತೇಳಿ ಕಂಪ್ನಿ. ಆ ಕಾಂಗ್ರೂ ಕಂಪನಿಯ ಚಹಾ ಪುಡಿಯನ್ನು ಮಾತ್ರ ಬ್ರಿಟಿಷ್ ಅಧಿಕಾರಿಗಳು ಇಲ್ಲಿ ಬಳಸ್ತಾ ಇದ್ರು. ಯಾಕಂದ್ರೆ ಅವರಿಗೆ ಅಲ್ಲಿಯ ವಾತಾವರಣಕ್ಕೆ ಅದು ಬೇಕಾಗಿತ್ತು. ನಮ್ಮ ವಾತಾವರಣಕ್ಕೆ ಚಹಾ ಹೊಂದಾಣಿಕೆ ಇಲ್ಲ. ಅದಕ್ಕೆ ಅವರು ಅಲ್ಲಿ ಬೆಳ್ಕೊಂಡು ಬಂದದ್ದನ್ನು ಇಲ್ಲಿ ನಮ್ಮ ದೇಶದಲ್ಲಿ ತಂದು ನಮಗೆ ಅದನ್ನು ವಿಷ ಆಗಿ ಕೊಟ್ಟು ಅವರು ಒಳ್ಳೆಯ ಕಾಂಗ್ರೂ ಅನ್ನತಕ್ಕಂಥ ಟೀ ಏನು ಕುಡಿತಿದ್ರು ಅದು ಕೇಟಿ ಅಂತ ಬಳಕೆ ಒಳಗೆ ಬಂದದ್ದು ಇವತ್ತು ಹೋಟೆಲ್ನೊಳಗೆ ನಮಗೆ ಕೇಟಿಯಾಗಿ ಉಳಿದೈತಿ. ಈ ರೀತಿಯ ಚಹಾವನ್ನು ಸೇವನೆ ಮಾಡ್ತಾ ನಮಗೆ ವಿಷವನ್ನು ಬ್ರಿಟಿಷರು ನಮಗೆ ಕೊಟ್ಟು ಹೋದರು. ಅದೇ ಇವತ್ತು ನಮಗೆ ವ್ಯವಸ್ಥೆಯನ್ನು ಹಾಳು ಮಾಡಿದ್ದು, ಶಾರೀರಿಕ ವ್ಯವಸ್ಥೆಯನ್ನು ಹಾಳು ಮಾಡಕತ್ತಿದ್ದು ಒಂದನೇದು. ಎರಡನೇದು ಅಂತಂದ್ರೆ ಇನ್ನೊಂದು ಯಾವ ರೀತಿಯೊಳಗೆ ಅವರು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದರು ಅಂತಂದ್ರೆ ಹಿಂದೆ ಗುರುಕುಲ ಪದ್ಧತಿ ಇತ್ತು. ಆ ಗುರುಕುಲ ಪದ್ಧತಿಯನ್ನು ಹೋಗಲಾಡಿಸಿ ತಮ್ಮದೇ ಆದಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕೊಟ್ಟರು. ಹೀಗಾಗಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಹಾಳಾಗಿ ಪಾಶ್ಚಿಮಾತ್ಯ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಒಪ್ಕೊಳಕತ್ತೀವಿ. ಅವರು ನಮ್ಮ ವ್ಯವಸ್ಥೆಯನ್ನು ಇವತ್ತು ಒಪ್ಕೊಂಡು ಅವರು ಶಾಂತಿಯನ್ನು ಬಯಸಾಕತ್ತಾರೆ. ನಮ್ಮಲ್ಲಿರ್ತಕ್ಕಂಥ ಶಾಂತಿಯನ್ನು ಅವ್ರು ಕಸ್ಕೊಂಡಾರ, ನಮಗೆ ಅಶಾಂತಿಯನ್ನು ಕೊಟ್ಕೊಳಕತ್ತಾರೆ. ಈ ರೀತಿ ಒಳಗೆ ಈ ಅಶಾಂತಿಯನ್ನು ಹೋಗಲಾಡಿಸ್ಲಿಕ್ಕೆ ಇವತ್ತು ನಾವು ಇದ್ದ ನಾಟಕಗಳನ್ನು ಕಥೆಯನ್ನು ಆಲಿಸಬೇಕು, ಕೇಳಬೇಕು ಅನ್ನೋಂಥ ರೀತಿಯೊಳಗೆ ಯಾವುದೇ ಒಂದು ಸಂದರ್ಭದೊಳಗೆ ನಾಟಕಗಳೇ ಇರ್ಬೋದು, ನಮ್ಮ ಕಲೆಗಾಗಿ ಸಿದ್ದಂಥ ಯಾವುದೇ ಸಾಕಷ್ಟು ಸಂಗೀತ ವಾದ್ಯ ಇರ್ಬೋದು ಅಥವಾ ಮ್ಯೂಸಿಕಲ್ ಪಾರ್ಟಿ ಇರ್ಬೋದು, ಅವೆಲ್ಲವೂ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಇಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಆ ಕಾರ್ಯಕ್ರಮಗಳಲ್ಲಿ ಅಂಥ ಕಲಾವಿದರು ತಮ್ಮದು ಒಂದು ಏನೋ ಒಂದು ಕಲೆಯನ್ನು ತೋರಿಸ್ಬೇಕು ಅಂತ ತಿಳ್ಕೊಂಡು ಅವರು ತಮ್ಮದೇ ಆದಂಥ ಕೈ ಖರ್ಚು ಮಾಡಿಕೊಂಡು ಇಲ್ಲಿ ನಮ್ಮ ಮನಸ್ಸನ್ನು ಸಂತೋಷಗೊಳಿಸಲಿಕ್ಕೆ ಏನು ಕಲಾವಿದರು ಇವತ್ತು ಸನ್ನಿಧರಾಗಿದ್ದಾರೆ ಅವರಿಗೂ ಕೂಡ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಸಮಯ ಬಹಳ ಆದದ್ರಿಂದ ಮಾತನಾಡಿಸೋದು ಬೇಡ, ಇನ್ನು ನಾಟಕಕ್ಕೆ ಅವಕಾಶ ಮಾಡಿಕೊಡೋಣ ಅಂತಿಕೊಂಡು ಹೇಳ್ತಾ ತಮ್ಮೆಲ್ಲರಿಗೂ ಇಲ್ಲಿವರೆಗೆ ಸಮಯಾವಕಾಶವನ್ನು ಕೂಡ ಆಲಿಸಿದಂಥ ತಮ್ಮೆಲ್ಲರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಹಲೋ. ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಈಗ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಮಾದೇವಯ್ಯ ಬಿಳಿಗಿಮಠ ಇವರಿಂದ ಆಶೀರ್ವಚನ. ಹಲೋ. ಹಲೋ. ಹರ ಓಂ ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮೋಲೇಖನಾಭ್ಯುತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯೇ ಬ್ರಹ್ಮಣೇ ನಮಃ. ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ನಮ್ಮ ಗ್ರಾಮದ ನವ ಯುವಕರು ಶ್ರೀ ಮಾರುತೇಶ್ವರ ಕಡೆವಾರ ನಿಮಿತ್ತವಾಗಿ ನಗರದಲ್ಲಿ ನಾಯಕ ಎಂಬ ಸುಂದರ ಸಾಮಾಜಿಕ ಮಾಡುತ್ತಾರೆ. ದಯಮಾಡಿ ಆದ್ಮೇಲೆ ಇದು ಇವತ್ತಿನ ಆಧುನಿಕ ಯುಗದಲ್ಲಿ ನಶಿಸಿ ಹೋಗುವಂಥ ಒಂದು ರಂಗಭೂಮಿ ಕಲೆ ಇನ್ನೂ ಇದು ಜೀವಂತವಾಗಿ ಉಳಿಲಿ ಅನ್ನುವಂಥ ಏನು ನಮ್ಮ ಗ್ರಾಮೀಣ ಭಾಗದಾಗ ನಾವು ನಾಟಕ ಮಾಡ್ತೀವೋ ಇದು ಉಳಿತೈತಿದೆ. ಅಂಥವ್ರಿಗೆ ಒಂದು ನೀವು ಸಹಾಯ ಸಹಕಾರ ನೀವೆಲ್ಲರೂ ಮಾಡಿಕೊಡ್ಬೇಕು. ಅದೇ ರೀತಿ ಒಂದು ಈ ರಂಗಭೂಮಿ ನೋಡಿದ್ರೆ ಹಿಂದಿಂದು ಈಗಿನ ನೋಡಿದ್ರೆ ಒಂದು ಸಂತೋಷ ಅನ್ನಿಸ್ತೈತಿ, ಒಂದು ದುಃಖ ಅನ್ನಿಸ್ತೈತಿ. ಯಾಕಪ್ಪ ಅಂದ್ರೆ ಈಗ 30 ವರ್ಷದ ಹಿಂದೆ ಇದೇ ನಮ್ಮ ರಂಗಭೂಮಿ ಕಲೆ ಅವ್ರು ಪಾತ್ರ ಮಾಡಿದವ್ರು ಅವರ ಹಾಡ್ಬೇಕು. ಅದು ಹೆಂಗೆ ರಾಗದಾಗ ಫಸ್ಟಿಗೆ ಯಮುನಾ, ಭೂಪ, ಶಂಕರಾಭರಣ ಇವು ರಾಗದಿಂದ ಏನಿದು ನಮ್ಮ ಸ್ಥಳಕ್ಕೆ ಹಚ್ಚಿ ಭಜನಾದ ಹೆಂಗೆ ಇತ್ತು ಆ ರೀತಿ ಇತ್ತು. ಈಗ ಅದಿಲ್ಲ. ಫಸ್ಟಿಗೆ ತೋಡಿನೂ ತೊಗೊಳ್ದು, ಚಾಂದ ತೊಗೊಳ್ದು, ಭೈರವಿ ತೊಗೊಳ್ದು ಈಗಿನ ಒಂದು ಕಲೆ. ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ ಕಲಾವಿದರು. ನಾವು 15 ವರ್ಷ ಇದ ರಂಗಭೂಮಿ ಒಳಗೆ ಮಾಡಿವಿ. ಯಾಕಂದ್ರೆ ಅನಿಸ್ತೈತೆ. ಅದೇ ರೀತಿ ಈ ಪಾತ್ರ ಮಾಡಿದಾರು ಅವ ಯಾವ ಹೆಚ್ಚು ರೊಕ್ಕ ಕೊಡ್ತಾನೆ ಅವ್ನಿಗೆ ಚಲೋ ಪಾತ್ರ ಕೊಡೋದು. ಅವ
ಕಮ್ಮಿ ಕೊಟ್ಟಂದ್ರೆ ಅವ ಇದು ಮಾಡೋದು. ಯಾಕೆ ಆ ನಾಟಕ ನಿಗಿಸ್ತಾನ ಅನ್ನೋದು ಗುರ್ತಿರಂಗಿಲ್ಲ. ಒಂದು ಆ ಊರ ಹೆಸರು ಹೇಳಂಗಿಲ್ಲ. ಒಂದು ಆದ ಘಟನೆ ನಮ್ದು ಟ್ರೂಪ್ ಇತ್ತು ಸಂಗೀತದೊಳಗೆ. ಅವ ಇಡೀ ಊರಾಗ ದೊಡ್ಡ ಶ್ರೀಮಂತ. ಅವ ಅಷ್ಟು ಹುಡುಗರು ತೊಗೊಂಡು ಕೇಸಿಂದ ನಾಟಕ ಮಾಡಿದ ಕೂಲೆ ಅದು ಯಾವುದು ರಕ್ತರಾತ್ರಿ ಪೌರಾಣಿಕ ನಾಟಕ. ಅಗದಿ ರೊಕ್ಕ ಹಾಕಿದ್ರು ರಾಜನ ಪಾತ್ರ ಅವಂಗೆ ಕೊಟ್ಟು ಬಿಟ್ಟಿದ್ರು. ಕೊಟ್ಟು ಕೂಲೆ ಅಗದಿ ಅಲ್ಲಿ ತಾಲೀಮ್ದಾಗ ಎಲ್ಲರೂ ಅವು ಡ್ರೆಸ್ ಪಾಸ ನೋಡ್ಕೇಸಿಂದ ಅವಂಗೆ ಅಲ್ಲಿ ಏನೂ ಅನಿಸಿದ್ದಿಲ್ಲ. ಅದೇ ಸ್ಟೇಜ್ ಆದ ಘಟನೆ ಹೇಳ್ತೀವಿ, ಮತ್ತೇನಿಲ್ಲ. ಕಾಮಿಡಿದು ಇನ್ನೊಬ್ರು ಹೆಣ್ಮಕ್ಳು ಬಣ್ಣ ಮಾಡ್ಕೊಳಕ್ತಾರ. ಅದ್ರ ಸಂಬಂಧ ಒಂದು 5 ನಿಮಿಷ ಮಾತಾಡೋ ಸ್ವಾಮಿಗಳು ಹೇಳ್ಯಾರ, ಮಾತಾಡಕತ್ತೀವಿ. ಆತ ಮಾಡಿ ದರ್ಬಾರ್ ಸೀನ್ ಅಗದಿ ಮನಗೊಂಡಿತ್ತು. ರಾಜ ಮ್ಯಾಗ ಕೂತಿದ್ದ. ಬಂದ್ರು ಅತ್ತಾಗೊಬ್ಬ ಬಂದ, ಇತ್ತಾಗೊಬ್ಬ ಕೈಯಾಗ ಅವನು ಹಿಡ್ಕೊಂಡು ಮಹಾಪ್ರಭು ಹುಲಿ ಬತ್ತು ಅಂದ. ಅವ್ ರಾಜನ ಪಾತ್ರ ಮಾಡಿದ. ಅದ್ರಾಗ ಚಕ್ಕನಗತ್ತಿದ್ದ. ಅಪ್ಪ ಸುಡ್ಲಿ ಇಲ್ಲಿ ಯಾಕೆ ಮಂದ್ಯಾಗ ಬತ್ತಂದ ತಣ್ಣ ಏನು ಜಗದ ಅವ್ರು ಸಡ್ನ್ಯಾಗ ಹೋಗಿ ಮಾಡ್ಕೊಂಡಿದ್ದು. ಅಷ್ಟ್ರು ನಾವು ನಾಟಕ ಬಿಟ್ಟು ಎಲ್ಲ ಬಿಟ್ಟು ಬರ್ರಿ ಗೌಡ್ರ ಅಂದೀವಿ. ಅವೇನು ವಾಲ್ರಿ ಇವತ್ತು ನೀವು ಬೇಕಾದ ಮಾಡಿ ಸ್ವಾಮಿಗಳು ನಾವು ಬರೋದಿಲ್ಲ. ಒಟ್ಟು ಅವ್ನು ಕಿರೀಟ ಹಾಕೊಂಡು ಸರಿ ಮುಸುಕಿ ಹಾಕೊಂಡು ಅಲ್ಲೇ ಮಾಡ್ಕೊಂಡ. ಆ ರೀತಿನೂ ಆಕೈತೆ. ಯಾಕೆ ನಮ್ಮ ಕಲೆ ಅನ್ನೋದು ಮಾಡೋರಂತ ಇರ್ತಾರೆ, ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡಬೇಕಾಕತಿ. ಅದೇ ರೀತಿ ತಾವು ಈಗ ಎನ್ನಿಕತನ ನಮ್ಮ ಏನೋ ಒಂದು ಭಾಷಣ ಸರು ಹೇಳಿದ್ರು ಒಳ್ಳೆ ರೀತಿ. ಆ ರೀತಿ ಎಲ್ಲರಿಗೂ ಮನುಷ್ಯರಿಗೆ ಒಂದು ಕಲೆ ಅನ್ನೋದು ಇರ್ತೈತೆ. ಆ ಕಲೆ ತೋರ್ಸಕ್ಕೆ ಅವ್ರಿಗೆ ಒಂದು ಸ್ಟೇಜ್ ಅನ್ನೋದು ಇರಂಗಿಲ್ಲ. ಅದಕ್ಕೆಲ್ಲರೂ ನೀವು ಕೂಡ್ಕೇಸಿಂದ ಇವತ್ತು ನೋಡಿ ಬೇಕಂತ ನಾವು ಹೊರಗೆ ಮಾತಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಈ ಸ್ಟೇಜ್ ನಿಮ್ಮ ಮುಂದೆ ಏನು ಕಲಾವಿದ್ರ ಮುಂದೆ ಮಾತಾಡೋದು ದೊಡ್ಡ ಇದೈತೆ. ಆ ರೀತಿ ಅವ್ರಿಗೆ ಒಳ್ಳೆಯದು ಒಂದು ಪ್ರೋತ್ಸಾಹ ಕೊಟ್ಟ ಅವ್ರಿಗೆ ಸಹಾಯ ಸಹಕಾರ. ಈ ನಾಟಕ ಬರ್ದಾರ ಕವಿಯವರು ಈಗ ನಾಟಕನೂ ಹಂಗೆ ಬರೀತಾರೆ. ಈಗ ಒಂದು ನಾಟಕ ಮಾಡಿದ್ರೆ ಅವರು 10 ನಾಟಕ ಮಾಡುವಂಗೆ. ಮೊದಲು ದುತ್ತರಿಗೆ ಅವರು, ಕಂದಗಲ್ರಾಯ್ ಅವರು ಎಂತೆಂಥ ನಾಟಕ ಅವೆಲ್ಲ ನಡೆಯಂಗಿಲ್ಲ. ಈಗ ತೆಗಿಯಾಗೊಮ್ಮೆ ಅವ ಇದನ್ನ ಹಾಕೊಂಡಿದ್ದು ಏನು ಕಳ್ನಾಯಕನ ಮಾಡಿದವ. ಅದು ಅರ್ಥ ಆಗಿಬಿಟ್ಟಿತ್ತು. ಇದು ಆಯ್ತು ಮಾಡಿ ಅದು ನಿಜ ಜೀವನದಾಗ ಹಂಗೆ ಕಳ್ನಾಯಕನ ಮಾಡ್ತಾರೆ. ಅವೆಲ್ಲ ಮಾಡಿದರೆ ಈಗ ಕಳ್ನಾಯಕತ್ತಾರ. ಹಂಗೆ ಆಗಬಾರ್ದು. ನಿಮ್ಮ ಕಲೆ ಏನೈತಿ ಈ ರಂಗಭೂಮಿ ಮೇಲೆ ಇದು ನಿಜವಾಗಿ ತೋರಿಸ್ಬೇಕಾಗತ್ತೆ. ಆ ರೀತಿ ತಾವು ಮಾಡ್ತೀರಿ. ಏನಾರು ನಾವು ಮಾತಾಡೋದಕ್ಕೆ ಶ್ರಮಿಸಬೇಕು. ಜೈ ರಂಗಭೂಮಿ, ಜೈ ಮಾತೆ. ಧನ್ಯವಾದಗಳು ಶ್ರೀ ಮಹಾದೇವ ಸಿ ಬೀಳ್ಗಿ ಮಠ ಅವರಿಗೆ. ಈಗ ಲೋಕೋಪುರ ಠಾಣೆಯಿಂದ ಪೊಲೀಸ್ ಸಿಬ್ಬಂದಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ವೇದಿಕೆ ಮೇಲಿರುವಂಥ ಗಣ್ಯಮಾನ್ಯರು ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ದಯವಿಟ್ಟು ಪೊಲೀಸ್ ಸಿಬ್ಬಂದಿಯವರು ವೇದಿಕೆ ಮೇಲೆ ಬರಬೇಕು. ಕೇನೆ ಭಾರತ ಮಾತೆ ಯಾರ ಕೂಗಿದೋ, ಹೇನೆ ಪುಣ್ಯದ ಮಾತೆ ಯಾರ ಹೊರವಿದೋ. ನಾಮನ ಭೂಮಿಗೆ ಹಾಡುವ ಕೊಂದನಿಗೂ ಶೋಕವೇ ವೇದದ ನಾದಲ್ಲಿ ಹಿರಿಯ ಭಾಗಗಳು ಶಾಪವೇ. ಸನ್ಮಾನವನ್ನು ಸ್ವೀಕರಿಸಿದಂಥ ಪೊಲೀಸ್ ಸಿಬ್ಬಂದಿಯವರಿಗೆ ಗ್ರಾಮಸ್ಥರ ಪರವಾಗಿ ಹಾಗೂ ಈ ನಾಟ್ಯ ಸಂಘದ ಪರವಾಗಿ ಅಭಿನಂದನೆಗಳು. ಈಗ ಕಾರ್ಯಕ್ರಮದ ಕೊನೆಗೆ ವಂದನಾರ್ಪಣೆ ಈ ನಾಟ್ಯ ಸಂಘದ ಮಾಲಕರು ಶಿವಕುಮಾರ್ ಗಿರಿಜಾಯ್ ಅವರಿಂದ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಗ್ರಾಮಸ್ಥರ ಪರವಾಗಿ ಹಾಗೂ ನಾಟ್ಯ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅವರಿವರನ್ನದೇ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಯುವಕ ಮಿತ್ರರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ. ಧನ್ಯವಾದಗಳು. ಕೆಲವೇ ಕ್ಷಣಗಳಲ್ಲಿ ನಾಟಕ ಪ್ರಾರಂಭವಾಗುವುದು. ಹಲೋ, ಈ ನಾಟ್ಯ ಸಂಘಕ್ಕೆ ಈ ನಾಟ್ಯ ಸಂಘಕ್ಕೆ ಧನ ಸಹಾಯ ಮಾಡುವವರು ಈ ವೇದಿಕೆಯ ಒಳಗಡೆ ನಾವು ಲಿಸ್ಟ್ ಮಾಡ್ತೀವಿ. ದಯವಿಟ್ಟು ಯಾರಾದರೂ ಬಂದು ತಮ್ಮ ಧನ ಸಹಾಯವನ್ನು ಮಾಡಿ ಹೆಸರನ್ನು ಬರೆಸಬೇಕೆಂದು ನಮ್ಮ ಗ್ರಾಮಸ್ಥರಲ್ಲಿ ವಿನಂತಿ.